ಕಾರ್ತಿಕ್ ಪಾತ್ರ ಮಾಡಿದ್ರು, ಕಾರ್ತಿಕ್ ವಿನ್. ಸೀಸನ್ 12 ಅಲ್ಲಿ ಇವ್ರ ಪಾತ್ರ ಮಾಡ್ತಿದ್ರೆ ಇವ್ರ ವಿನ್. ಗಿಲ್ಲಿ ಪಾತ್ರ ಮಾಡ್ತಿದ್ರೆ ಗಿಲ್ಲಿ ವಿನ್. ಕಾಡಮಂ ಸತೀಶ್ ಅವ್ರನ್ನ ನೋಡಿ ಆಕ್ಲಿಸ್ತವ್ರೆ. ಕಾಡಮಂ ಸತೀಶ್ ಅಯ್ಯೋ ನನ್ನ ಮಗಳು ಏನೇನೋ ಲಾಕ್ ಮಾಡ್ತೀಯಲ್ಲಪ್ಪ. ಕೊಡಿ ಡೈಲಾಗ್ ಹೇಳಿ, ಡೈಲಾಗ್ ಹೇಳಿ ಗೊತ್ತಾಗುತ್ತೆ. ಹಸಿವು ಅನ್ನೋದು ಬಡತನ ಕಲ್ಸ್ಕೊಡುತ್ತೆ, ಆದ್ರೆ ಹಸಿವು ಅನ್ನೋದು ಬಡತನ ಕಲ್ಸ್ಕೊಡಲ್ಲ. ಹಾಯ್ ಹಲೋ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಏಕೆ ಟ್ಯಾಲೆಂಟೆಡ್ ಕಲಾವಿದ ಮಾತಾಡ್ತಾ ಇರೋದು. ಸೊ ಇವತ್ತು ನಮ್ಮ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ನಾನು ಹೊರಡ್ತಾ ಇದ್ದೀನಿ. ಅಂಡ್ ಇವತ್ತಿನ ಫುಲ್ ವಿಡಿಯೋ ಅದ್ರ ವ್ಲಾಗ್ ಬಗ್ಗೆನೇ ಇರುತ್ತೆ. ಸೊ ನಾನು ಇವಾಗ ಫ್ರೆಶ್ ಆಗಿ ರೆಡಿ ಆಗಿದ್ದೀನಿ. ಈಗ ಸಮಯ 7 ಗಂಟೆ. ಈಗ ಇಲ್ಲಿಂದ ಬೇಗ ಬಿಡಬೇಕು, ಬೇಗ ಇನ್ನೋವೇಟಿವ್ ವೆಬ್ ಸಿಟಿಗೆ ಹೋಗ್ಬೇಕು. ಅಲ್ಲಿ ಹೋಗಿ ಹೇಗೆ ಸ್ಪೂಫ್ ನಡೆಯುತ್ತೆ, ಹಾಗೆ ನಮ್ಮ ಡ್ಯಾನ್ಸ್ ಇದೆ, ಹೇಗೆ ಎಲ್ಲ ನಡೆಯುತ್ತೆ ಎಲ್ಲ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಹಾಗೂ ಈ ವ್ಲಾಗ್ ಅಲ್ಲಿ ನನಗೆ ಅನಿಸಿಕೆ ಪ್ರಕಾರ ಇವತ್ತಿನ ಗ್ರ್ಯಾಂಡ್ ಫಿನಾಲೆಯಲ್ಲಿ ಪಕ್ಕಾ ಗಿಲ್ಲಿ ಗೆಲ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಗಿಲ್ಲಿ ಗೆಲ್ಲೇಬೇಕು. ಸೊ ಖಂಡಿತವಾಗ್ಲೂ ಈಗ ನಾವು ಇನ್ನೋವೇಟಿವ್ ಫಿಲ್ಮ್ ಸಿಟಿಗೆ ಹೋಗ್ಬೇಕು. ಸೊ ಇನ್ನೋವೇಟಿವ್ ಹೋಗ್ತಾ ನಾನು ಒಬ್ಬನೇ ಹೋಗ್ತಿಲ್ಲ, ನಾನು ಮಾನ್ಸಕ್ಕ ಹಾಗೂ ರಾಘು ಬ್ರೋನ ಎಲ್ಲಾನು ಪಿಕ್ ಮಾಡ್ಕೊಂಡು ಇನ್ನೋವೇಟಿವ್ ಫಿಲ್ಮ್ ಸಿಟಿಗೆ ಹೋಗ್ತಾ ಇದೀವಿ. ಸೊ ಬನ್ನಿ ಹೋಗೋಣ. ಬೆಳಿಗ್ಗೆ ರೆಡಿಯಾಗಿ ನಾವು ಮಾನ್ಸಕ್ಕ ಹಾಗೂ ರಾಘು ಬ್ರೋನ ಪಿಕ್ ಮಾಡ್ತಾ ಇದೀನಿ. ಯಾಕಂದ್ರೆ ಒಬ್ಬ ಕಲಾವಿದನಾಗಿ ಇನ್ನೊಂದು ಕಲಾವಿದನ ಪಿಕ್ ಮಾಡ್ಕೊಂಡು ಹೋಗಿ ಒಂದು ಸಹಾಯ ಮಾಡೋದಿದೆಯಲ್ಲ, ಅದು ಅಲ್ಲಿ ಹಿಂದೆಗಡೆ ಡೋರ್ ತೆಗಿ, ನಿನ್ ಸಹಾಯ ಆಮೇಲೆ ಇರ್ಲಿ. ತಗೋ ಮಂತ್ರಾಲಯ ಪ್ರಸಾದ. ನೋಡಿ ಮಂತ್ರಾಲಯ ಪ್ರಸಾದ ಕೊಡ್ತಿದ್ದಾರೆ ಅಕ್ಕ. ಬೆಳಿಗ್ಗೆ ನಿಜವಾಗ್ಲೂ ಒಂದು ಒಳ್ಳೆ ಸ್ವೀಟ್ ಇಂದ ಶುರು ಮಾಡಿದೀವಿ. ಅನ್ನ ಬಾಯಿ ಬಿಡಕ್ಕಾಯ್ತಿಲ್ಲ. ಬನ್ನಿ ಹೋಗೋಣ ಇನ್ನೋವೇಟಿವ್ ಫಿಲ್ಮ್ ಸಿಟಿ. ಲೇಟ್ ಆಯ್ತು ನಡಿ. ನನ್ನ ಜೊತೆ ವಿಡಿಯೋ ಮಾಡ್ತಾ ಇದೀಯಾ? ಮಾಡು, ಒಳ್ಳೆ ವ್ಯೂಸ್ ಎಲ್ಲ. ಸೊ ಈಗ ನಾವು ಆಲ್ರೆಡಿ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಬಂದಿದ್ವಿ. ನನ್ನ ಜೊತೆ ನಮ್ಮ ಕಲಾವಿದರಿದ್ರೆ ನಮ್ಮ ರಾಘು ಬ್ರೋ. ನಿಮ್ಗೆ ಗೊತ್ತು, ಮಲ್ಟಿ ಟ್ಯಾಲೆಂಟೆಡ್ ಅಂದ್ರೆ ರಾಘು ಬ್ರೋ ಅಂದ್ರೆ ಮಲ್ಟಿ ಟ್ಯಾಲೆಂಟೆಡ್. ನೋಡಿ ಸೊ ಗಿಲ್ಲಿ ಮನೆ ಒಳಗಡೆ ಬ್ರೋ, ನೀನ್ ಯಾವ ಪಾತ್ರ ಮಾಡ್ತಿದ್ದೀನಿ? ನಾನು ಒಂದು ಪಾತ್ರ ಮಾಡ್ತಾ ಇದ್ದೀನಿ ಇದ್ರಲ್ಲಿ. ನನ್ನ ಪಾತ್ರದ ಹೆಸರು ಅಶ್ವಿನಿ ಗೌಡ. ನಾನು ಯಾವ್ದು ಮಾಡ್ತಾ ಇದ್ದೀನಿ? ನೀನು ನಿನ್ನ ಕ್ಯೂಟ್ನೆಸ್ಗೆ ನೀನು ಕ್ವಾಟ್ಲೆ ಕಿಚ್ಚನಿನ ಕೆಂಪಮ್ಮನ್ ಪಾತ್ರ. ನನ್ನ ಕ್ಯೂಟ್ನೆಸ್ ನಾನು ಮಾಡ್ತಾ ಇದ್ದೀನಿ ಜಾನು. ಏನು ಜಾನು ಜಾನು ಅಂದಾಗ ನಿಮ್ಮ ಮನಸ್ಸಲ್ಲೆಲ್ಲ ಏನು ಅಂತ ಕ್ವಶನ್ ಅರೈಸ್ ಆದ್ರೂ ಮಾಡ್ತಾ ಇರೋದು ಜಾನು. ಓಕೆ, ನಮ್ಮ ಕರಿಬಸ್ ಅವರು ರಕ್ಷಿತ್ ಅವ್ರ ಕ್ಯಾರೆಕ್ಟರ್ ಮಾಡ್ತಾರೆ. ಕುಳ್ಳ ಬಸ್ಸು ಮಾಡ್ತಿದ್ದಾರೆ, ಡಾನ್ಸಿಂಗ್ ಬಸ್ ಮಾಡ್ತಿದ್ದಾರೆ. ಯಾರು? ರಕ್ಷಿತಾ. ಸೊ ರಕ್ಷಿತಾ ಅವ್ರ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಸೊ ಆಲ್ ಸೆಟ್. ಈಗ ನಾವು ರೆಡಿ ಆಗುವಂಥ ಸಮಯ. ಸುಮಾರು ಜನ ಬಂದಿದ್ರು. ಆ್ಯಂಡ್ ಇನ್ನೋವೇಟಿವ್ ಫಿಲ್ಮ್ ಸಿಟಿಲಿ ಮೊಬೈಲ್ ಯೂಸ್ ಮಾಡೋದಕ್ಕೆ ಬಿಡಲ್ಲ, ಆ್ಯಂಡ್ ರೆಸ್ಟ್ರಿಕ್ಟೆಡ್ ಕೂಡ. ನಾನು ಹಂಗೋ ಹಿಂಗೋ ಗ್ಯಾಪಲ್ಲಿ ವ್ಲಾಗ್ ಮಾಡ್ಕೊಂತಿದ್ದೆ. ನೀವು ಎಂತ ಮಾಡಿದ್ರಿ? ಹೀಗ ಮಾಡಿದ್ರಿ. ಅದು ನಂದು ಮುಖದ ಮೇಲೆ ಹೀಗೆ ಆದ್ರೆ ನೀವು ಅದಕ್ಕೆ ಇದೇ ಆಗ್ತೀರಾ? ಅದೇ ಆಗ್ತೀನಿ. ವಾವ್ ಬ್ರೋ, ಸಗದಾಗ ಹಾಡು ಹೇಳ್ತೀಯ ಬ್ರೋ. ನಿಜವಲ್ಲ ಒಂದು ಒಳ್ಳೆ ಮ್ಯೂಸಿಕ್ ಸೆನ್ಸ್ ಇದೆ ನಿನಗೆ. ಫ್ಯೂಚರಲ್ಲಿ ಪಕ್ಕಾ ನೀನು ಒಳ್ಳೆ ಮ್ಯೂಸಿಷಿಯನ್ ಆಗ್ತೀಯ. ಈಗ ಹಂಸಲೇಖ ಅವ್ರ ಥರ ಆಗ್ಬೋದು. ನೀನು ನನ್ನನ್ನ ಇಟ್ಟಾಸ್ಬಿಟ್ಟು ಹೊಡಿಸೋ ಪ್ಲಾನ್ ಅಲ್ಲಿ ಹೇಳ್ಬಿಡು, ನಾನೇ ಹೊಡ್ಕೊಬಿಡ್ತೀನಿ. ಎಲ್ಲ ನನ್ನ ಅವಹೇಳನಕಾರ. ಇಲ್ಲ ಒಳ್ಳೆ ಅದು ರಕ್ಷಿತ್ ಸಾಂಗ್ ಫೇಮಸ್ ಐತಲ್ಲ, ಅದು ಹೇಳು ಪ್ಲೀಸ್. ರಸಗುಲ್ಲಾ ರಸಗುಲ್ಲಾ ರಸಗುಲ್ಲಾ. ನೀವು ಎಂತ ಮಾಡಿದ್ರಿ? ಹೀಗ ಮಾಡಿದ್ರಿ. ಅದು ನನ್ನ ಮುಖದ ಮೇಲೆ ಹೀಗ ಆದ್ರೆ ನೀವು ಅದಕ್ಕೆ ಇದೇ ಆಗ್ತೀರಾ? ಕಚ್ಚಡವಾಗಿ ಮಾಡ್ತೀವಿ. ಅದೇನ್ ಮಾಡ್ತಾ ಇದೆಯೋ ಗೊತ್ತಿಲ್ಲ, ಕಚ್ಚಡವಾಗಿದೆ. ಕಚ್ಚಡವಾಗಿದೆ ಅದು ಫುಲ್ಲು. ಮೇಕಪ್ಗೆ ಏನು ಗೆಟ್ ರೆಡಿ ವಿತ್ ಮೀ ಮಾಡ್ತಾ ಇದೀಯಾ?
ಗೆಟ್ ರೆಡಿ ವಿತ್ ಮೀ. ಲಾಗ್ ಮಾಡೋದು ತುಂಬಾ ಸುಂದರವಾಗಿರೋರ್ಗೆ ನಿಮ್ಮಂತವ್ರಿಗೆಲ್ಲ ನೋಡಿ ಅವ್ನು ಎಷ್ಟು ನಗಸ್ತಾನ ನೋಡಿ ನಮ್ಮ ಸಂತು. ಕಲರ್ ನೋಡಿ, ನೀವೇ ಅರ್ಧ ಕಲರ್ ನೋಡಿ, ಅರ್ಧ ಕಲರ್ ನೋಡಿ, ಎಷ್ಟು ಡಿಫ್ರೆನ್ಸ್ ಇದೆ. ದಯವಿಟ್ಟು ಫ್ಯಾಮಿಲಿ ಏನಾದ್ರು ಅದು ಹಾಕೊಂಡು ನೋಡುವಾಗ ಇವ್ರು ಮಾಡಿರೋದನ್ನ ದೂರದಲ್ಲಿ ಇಟ್ಕೊಂಡು ನೋಡಿ. ಮಕ್ಕಳು ಬಸ್ರಿ ಹೆಂಗಸರು, ಚಿಕ್ಕ ಮಕ್ಕಳು, 18 ವರ್ಷಕ್ಕಿಂತ ಒಳಗಿದ್ದವರು, ಅವ್ರು ಯಾರು ದಯವಿಟ್ಟು ಇದನ್ನ ನೋಡೋದಕ್ಕೆ ಹೋಗ್ಬೇಡಿ. ಆಮೇಲೆ ಇದು ಗ್ರಹಣದಿಂದ ಎಷ್ಟು ಅವಾಯ್ಡ್ ಆಗಿರ್ತಿರೋ ಪರವಾಗಿಲ್ಲ. ಕ್ಲೋಸ್ ಅಪ್ ಅಲ್ಲಿ ನೋಡಿ ತುಂಬಾ ಕೂದಲುಗಳು ನೆರೆ ಬಂದಿದೆ, ಉದುರೋಗಿದೆ, ನಾಟಿ ಮಾಡಿಸಿದ್ದಾನೆ. 38 ಕೂದಲಿದೆ ಇನ್ನಷ್ಟೇ. ಸೊ ನಾವು ಫುಲ್ಲು ಮೇಕಪ್ಗೆ ರೆಡಿ ಆಗ್ತಿದ್ವಿ ಬೆಳಗ್ಗೆನೇ ಬಂದು. ಬಿಕಾಸ್ ಸ್ಕಿಟ್ಟಲ್ಲಿ ಲೇಡಿ ಗೆಟಪ್ ಅಂತ ಬಂದಮೇಲೆ ಸಿಕ್ಕಾಪಟ್ಟೆ ನನಗಂತೂ 45 ಮಿನಿಟ್ಸ್ 50 ಮಿನಿಟ್ಸ್ ಮೇಕಪ್ ಹೋಗಿದೆ. ಯಾಕಂದರೆ ನಾನು ಇರೋ ಕಲರ್ನೇ ಚೇಂಜ್ ಮಾಡಬೇಕಾಗುತ್ತೆ. ಸೊ ಕಪ್ಪಗಿರೋನ್ನ ಬೆಳ್ಳಗೆ ಮಾಡಬೇಕಲ್ಲ, ಅದಕ್ಕೆ. ಇವಾಗ ಸಂತು ಆ್ಯಕ್ಚುಲಿ ಯಾವಾಗಲೂ ಅಷ್ಟೇ ಸೆಟ್ಟಿಗೆ ಲೇಟಾಗಿ ಬರೋದು, ತುಂಬ ಏನಂದರೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು. ಆಕ್ಚುಲಿ ಇಲ್ಲಿ ಕರಾವನಲ್ಲಿ ರೆಡಿ ಆಗ್ತಾ ಇದೀವಿ, ಎಲ್ಲರೂ ಎಕ್ಸಾಕ್ಟ್ ರೆಡಿ ಆಗ್ತಾ ಇದೀವಿ. ಬಟ್ ನಮ್ಮ ಸಂತು ಅಣ್ಣ ಒಬ್ಬನೇ ಎಕ್ಸಾಕ್ಟ್ ಆಗಿ ರೆಡಿ ಆಗ್ತಿಲ್ಲ. ಆಗ್ತಾ ಇಲ್ಲ. ಗಡ್ಡ ನಾನು ಸುಧೀರ್, ಒಳ್ಳೆ ಕಲಾವಿದ್ರು ಹಿಂದೆಗಡೆಯಿಂದ ಪರ್ಫಾರ್ಮ್ ಮಾಡ್ತಿದ್ರು. ನಾನು ನಿಮ್ಮ ಮುಖ್ಯಮಂತ್ರಿ ಚಂದ್ರು, ನಾನು ಬಾಲಣ್ಣ, ಸುರೇಶ್ ಎಂಬುಲಿಂಗ, ನಾನು ಧೀರೇಂದ್ರ ಗೋಪಾಲ್, ಗಿಲಿ ಅಕ್ಕ, ನಾನು NS ರಾವ್. ಅಣ್ಣ ಕ್ಯಾಮ್ರಾ ಮುಂದೆ ಮಾಡೋಣ, ಜನಗಳು ನೋಡ್ತಾರೆ ಪ್ಲೀಸ್. ಹೇಳು ಅಣ್ಣ ನೀನ್ ಕ್ಯಾಮ್ರಾ ಮುಂದೆ ಮಾಡು, ಜನಗಳು ನೋಡ್ತಾರೆ ಪ್ಲೀಸ್. ಅಣ್ಣ ಈಗ ಡಿಫ್ರೆಂಟ್ ಗೆಟಪ್ ಅಲ್ಲಿ ಶಿಫ್ಟ್ ಆಗ್ತಾರೆ. 3, 2, 1 ಗೋ ಮಾಡೋಣ. ಇದು ಏನೋ ಡಿಫ್ರೆಂಟ್ ಗೆಟಪ್ ಅಲ್ಲಿ ಚೇಂಜ್ ಆಗೋದಕ್ಕೆ ಅವಾಗ ತಾನೆ ಎಲ್ಲರದು ಮಿಮಿಕ್ರಿ ಮಾಡೋಣ. ನಾಟ್ ರೈಟ್. ಮಿಮಿಕ್ರಿ ಮಾಡೋಣ. ನೋಡಿ ಅವ್ರು ನೋ ಅನ್ನೋದ್ರಲ್ಲೂ ಒಂದು ಅಣ್ಣ ಒಂದು ಮಿಮಿಕ್ರಿ ಮಾಡೋಣ ನಮ್ಮ ಆಡಿಯನ್ಸ್. ಎಲ್ಲರೂ ಕೇಳಿ, ನಿಮ್ಗೆಲ್ರಿಗೋಸ್ಕರ ನಾನು ಮಿಮಿಕ್ರಿ ಹೇಳ್ತಾ ಇದ್ದೀನಿ. ಮಿಮಿಕ್ರಿ ಬಿಗ್ ಬಾಸ್ ಸೀಸನ್ 12 ನಾನು ಸ್ಪೂಫ್ ಮಾಡ್ತಿರೋದು ಜಾನ್ವಿ ಅವ್ರದ್ದು. ಆ್ಯಂಡ್ ಇದಕ್ಕಿಂತ ಮುಂಚೆ ಸೀಸನ್ 11 ಸ್ಪೂಫ್ ಮಾಡಿದ್ದೆ ಭವ್ಯಂದು. ಸೊ ಈ ಸತಿ ಜಾನ್ವಿ ಅವ್ರದ್ದು. ಸೊ ಯೂಶ್ವಲಿ ಸ್ಪೂಫ್ ಅಂತ ಮಾಡಿದ್ರೆ ನಾನು ಲೇಡಿ ಕ್ಯಾರೆಕ್ಟರ್ ಆಗ್ತೀನಿ. ಅಣ್ಣ ಸೊ ನಾನು ಜಾನ್ವರಿ ಗೆಟಪ್ ಆಗ್ತೀನಿ. ಜಾನ್ವರಿ ತುಂಬ ಖುಷಿ ಪಡ್ತಾನೆ ನಾನು ಆಗ್ತಾ ಇದ್ದೀನಿ ಗೆಟಪ್ ಅಂತ. ಅವ್ರು ಜಾನ್ವರಿ 2-3 ಸತಿ ಹೇಳಿದ್ರು, ಪ್ರಶಾಂತ್ ನನ್ನ ಗೆಟಪ್ ಯಾರು ಆಗ್ತಾರೆ ಅಂತ. ಮೇಡಮ್ ಸರ್ಪ್ರೈಸ್ ಇದೆ ಅಂತ. ನಾನು ಪ್ಲೀಸ್ ನನಗೆ ಯಾರಾಗ್ತಾ ಇದ್ರು ಪರವಾಗಿಲ್ಲ, ನೀನು ಹಾಕ್ಬೇಡ ಅಂದಿದ್ರು. ಇವತ್ತು ನೋಡಿದ್ರೆ ನಾನೇ ಅವ್ರಿಗೆ ಗೆಟಪ್ ಆಗ್ತಾ ಇದ್ದೀನಿ. ಹೌದು, ಅವ್ರು ಖುಷಿ ಕೊಡ್ತಾರೆ. ಯಾಕಂದರೆ ಸೊ ನೋಡ್ಬೋದು ನೀವು ಎಲ್ಲ ಹೇಗೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ. ಸೊ ಇಲ್ಲಿ ರಕ್ಷಿತಾ ಗೆಟಪ್ ಆಗ್ತಿದ್ದಾರೆ ಬಸ್ಸು, ಹಾಗೂ ಧನುಷ್ ಗೆಟಪ್ ಆಗ್ತಿದ್ದಾರೆ ನಮ್ಮ ಕೊಬ್ಬರಣ್ಣ, ಹಾಗೂ ಡಾಗ್ ಸತೀಶ್ ಅವ್ರು ಗೆಟಪ್ ಆಗ್ತಿದ್ದಾರೆ ನಮ್ಮ ನಿಮ್ಮೆಲ್ಲ ಋತುಕಾಲಿ ಸಂತು. ಆ್ಯಂಡ್ ಗಿಲ್ಲಿ ಗೆಟಪ್ ಆಗ್ತಿದ್ದಾರೆ ನಮ್ಮ ಚಿಲ್ಲರ್ ಬ್ರೋ. ಯಾರು ಗೆಟಪ್ ಆಗ್ತಿದ್ದಾರೆ ಅಂದರೆ ಒಂದು ನಿಮಿಷ ಅವ್ರು ತೋರಿಸ್ತಾರೆ, ಅವರೇ ತೋರಿಸ್ತಾರೆ ಯಾರು ಗೆಟಪ್ ಆಗ್ತಿದ್ದಾರೆ ಅಂದರೆ. ಯಾರು ಹೇಳಿ? ಅದೇ ನೀವು ಹೇಳಿ, ಇವಾಗ ಹಿಂಟ್ ಕೊಡಿ, ಡೈಲಾಗ್ ಹೇಳಿ, ಡೈಲಾಗ್ ಗೊತ್ತಾಗುತ್ತೆ. ಹಸಿವು ಅನ್ನೋದು ಬಡತನ ಕಲ್ಸ್ಕೊಡುತ್ತೆ, ಆದ್ರೆ ಹಸಿವು ಅನ್ನೋದು ಬಡತನ ಕಲ್ಸ್ಕೊಡಲ್ಲ. ಕರಿ ಬಸ್ಸು ರೆಡಿಯಾಗಿದ್ದೀವಿ. ಅಣ್ಣ ಯಾರು ಗೆಸ್ ಮಾಡಿ, ಅಣ್ಣ ಯಾರು ಅಂತ. ಅಣ್ಣ ಯಾರು ಅಲ್ಲ, ಧನುಷ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಈ ಕಡೆ ಬಂದು ರೆಡಿ ಆಗ್ತಿದೆ. ರಘುಬ್ರೋ ಹೊಟ್ಟೆ ಹೇಳ್ಕೊಳ್ಳಿ, ಹೊಟ್ಟೆ. ಅದು 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 ಸೂಪರ್ ಸೂಪರ್. ಧನುಷ್ ಅವ್ರ ಬಗ್ಗೆ 2 ಮಾತಾಡಿ. ಮನುಷ್ಯರ ಬಗ್ಗೆ 2 ಮಾತಲ್ಲ, 1000 ಮಾತಾಡೋಣ. ಈಗ ಮೇಕಪ್ ಮಾಡಿಸ್ಕೊಂಡು ಮತ್ತೆ ನಿಮ್ಮನ್ನು ನೋಡೋಕ್ಕಾಗ್ತಾ ಇಲ್ಲ. ಪ್ಲೀಸ್ ಸ್ವಲ್ಪ ಕಣ್ಣಿಗೆ ಮರೆಯಾದ್ರೆ ಮರೆಯಾಗಿ, ಇಲ್ಲ ಸಾಧ್ಯವಾದ್ರೆ ಮನೆಗೆ ಹೋಗಿ ನೋಡಿ ನನ್ನ ಹೇಗೆ ಕಾಣಿಸ್ತೀವಿ. ನಾನು ಯಾರು ಹೇಳಿ? ಜಾನು ಸತೀಶ್ ಅವ್ರದ್ದು ಕಾಡಮಂ ಸತೀಶ್ ಅವ್ರನ್ನ ನೋಡಿ ಆಕಳಿಸ್ತವ್ರೆ. ಕಾಡಮಂ ಸತೀಶ್ ಅವರು ಅಯ್ಯೋ ನನ್ನ ಮಗಳು ಏನೇನೋ ಲಾಕ್ ಮಾಡ್ತೀಯಲ್ಲಪ್ಪ. ಲಾಗ್ ಅಲ್ಲ, ಪ್ರೈವೇಸಿನೇ ಇಲ್ವಲ್ಲೋ. ಚೆನ್ನಾಗಿ ಕಾಣಿಸ್ತಿದ್ದೀರಾ ಸತೀಶ್ ಅವರೇ? ಹರ್ಷ ಒಂದೇ ಅನ್ಸುತ್ತೆ. ಧ್ರುವಂತ್ಗಿಂತ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಧ್ರುವಂತ್ ಇಲ್ಲೆಲ್ಲ ಸೇವ್ ಮಾಡಿದ್ನಲ್ಲ ಬಿಗ್ ಬಾಸ್ ಮಾತ್ರ. ಧ್ರುವಂತ್ ಸಗಾಲ ಕಾಣಿಸ್ತಿದ್ದೀರಾ. ಧ್ರುವಂತ್ ಇವು ಯಾರು ಹೇಳಿ? ಕ್ಯಾಡಬಮ್ ಅದು ಯಾವ ಕ್ಯಾಡಬಮ್? ಆಟಮಮ್ ತಮ್ಮ ಸಖತ್ ಮಗ. ನೀನು ಸೇಮ್ ಧ್ರುವಂತ ಇಂಚೂರು ಇನ್ನ ಶಾರ್ಪ್ ಮಾಡ್ಕೊಳ್ಳೋದು ಫಿನಿಶಿಂಗ್ ಸಾಕಾಗಿದೆ ಕಣ. ಸೊ ನೋಡಿ, ಎಲ್ಲರೂ ನನ್ನಕ್ಕಿಂತ ಅದ್ಭುತವಾಗಿ ರೆಡಿ ಆಗಿದ್ದಾರೆ. ದಿಸ್ ಇಸ್ ಪ್ರತಿ ಸತಿ ನಾನು ಹುಡುಗಿ ಗೆಟಪ್ ಹಾಕ್ದಾಗ
ಒಂದಷ್ಟು ಟೀಕೆಗಳು ಬರ್ತಾ ಇರುತ್ತೆ, ಹೇಗೆ ಮಾಡ್ತಾನೋ ಏನೋ, ಯಾವ ಥರ ಇವನು ಕರೆಕ್ಟಾಗಿ ಮಾಡಲ್ಲ ಅಂತ. ಬಟ್ ಖಂಡಿತವಾಗ್ಲೂ ನಾನು ಯಾವತ್ತೂ ಹುಡುಗಿ ಗೆಟಪ್ ಹಾಕಿರಲಿಲ್ಲ. ಬಟ್ ಇದು ಪ್ರತಿ ಸತಿ ನಾನು ಹಾಕಿದಾಗ ಹೊಸ್ದಾಗಿ ಹಾಕ್ತಾಯಿದ್ದೀನಿ, ಫ್ರೆಶ್ಶಾಗಿ ಹಾಕ್ತೀನಿ, ಫಸ್ಟ್ ಟೈಮ್ ಹಾಕ್ತಾಯಿದ್ದೀನಿ ಅನ್ನೋ ಥರನೇ ಇರುತ್ತೆ. ಸೊ ನನಗೆ ಗೊತ್ತಿರೋವಂಥ ನಾಲೆಡ್ಜಲ್ಲಿ, ನನಗೆ ಗೊತ್ತಿರೋವಂಥ ಆ್ಯಕ್ಟಿಂಗ್ ಸ್ಕಿಲ್ಲಲ್ಲಿ ನಾನು ಹೆಣ್ಣು ಮಗುವಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆದರೆ ಅಂದರೆ ತುಂಬ ಕಷ್ಟ ಮಾಡೋದು. ನಾನು ಬಂದರೆ ಮತ್ತೆ ಫಸ್ಟ್ ನಿನ್ನ ಹತ್ರ ಬರ್ತೀನಿ. ಧನುಷ್ ಸಿನಿಮಾ ಹೇಳ್ತಿ, ನನ್ನ ಹತ್ರ ಕಾಮಿಡಿ ಮಾಡೋ ಗೊತ್ತಾಗ್ತಾ ಇದೆ. ನೀನ್ ಹೋಗಿಲ್ಲ. ಬನ್ನಿ ಇಬ್ರು ವೇಟ್ ಲಾಸ್ ಮಾಡೋಣ. ನಮ್ಮ ಕಲಾವಿದರು ಎಲ್ಲ ರೆಡಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನೋಡ್ಬೋದು ನಮ್ಮ ಕರಿಬಸು ಅಣ್ಣ ಬಾಡಿ ಬಿಲ್ಡಿಂಗ್ ಶುರು ಮಾಡಿದ್ರು. ಪವರ್ ರೆಡಿ ಇದ್ದಾರೆ. ಸತೀಶ್ ಮಾತಾಡಿ. ಅವ್ರು ಫೋನ್ ಮಾಡ್ತೀನಿ. ಮುಚ್ಚೋ ಬಾಯಿ. ಹುಡುಗರ್ನ ಕೇಳೋಣ ಎಲ್ಲರೂ, ಹೆಂಗ ಅನ್ಸುತ್ತೆ ಸ್ಕಿಟ್? ನಿಮ್ಗೆ ಪ್ರಕಾರ ಯಾರು ಗೆಲ್ಬೋದು ಅನ್ಸುತ್ತೆ? ಯಾರು ಗೆಲ್ಬೋದು? ನನಗೂ ಗಿಲ್ಲಿ ಗೆಲ್ಲಬೇಕು ಅಂತ ಅನಿಸ್ತಿದೆ. ಆ್ಯಂಡ್ ಗೆಲ್ಲೇಬೇಕು. ಸೊ ನಮಗೂ ಗಿಲ್ಲಿ ಗೆಲ್ಬೇಕು ಅನಿಸ್ತಿದೆ. ಆ್ಯಂಡ್ ಎಸ್ ಪಪ್ಪ ಗಿಲ್ಲಿನೇ ಗೆಲ್ಲೋದು. ಗಿಲ್ಲಿ ನೋಡಿ ಪ್ರಾಕ್ಟೀಸ್ ಮಾಡ್ತೀವಿ. ನಮ್ಮದು ಸ್ಕಿಟ್ ಜೊತೆ ಒಂದು ಡ್ಯಾನ್ಸ್ ಕೂಡ ಇದೆ. ಸೊ ಡ್ಯಾನ್ಸ್ ಕೂಡ ಪ್ರಾಕ್ಟೀಸ್ ಮಾಡಿ ಪರ್ಫಾರ್ಮ್ ಮಾಡ್ತೀವಿ. ನೋಡಿ ಹಾಗೆ ಎಂಜಾಯ್ ಮಾಡಿ. ಸೈಡ್ಗೆ ಹೋಗು. ಕಾಣ್ತಲ್ಲ, ಸಾಕು ಒಂದೇ ಫೋಟೋ. ಅದು ಹಿಂಗೆ ಮಾಡ್ತಿಲ್ಲ. ಸ್ವಲ್ಪ ಸರಿ ಮಾಡಿ ನಿಮ್ಗಡೆ. ಸೂಪರ್. ಸೊ ಜಾನ್ವಿ ಹಾಗೂ ರಕ್ಷಿತಾ ರೆಡಿ ಇದ್ದಾರೆ. ರಕ್ಷಿತಾ ಅವ್ರಿಗೆ ವಿಗ್ ಕೂರಿಸ್ತಾವ್ರೆ, ಜಾನ್ವಿಗೆ ವಿಗ್ ಎಲ್ಲ ರೆಡಿ ಇದೆ. ನೋಡಿ ಪೂರ್ತಿ ಎಪಿಸೋಡ್ ಎಂಜಾಯ್ ಮಾಡಿ. ನನ್ನ ಜೊತೆ ನನ್ನ ಧ್ರುವ ಅಂತಿದ್ದಾನೆ. ಆಕ್ಚುಲಿ ನಮ್ಮ ಅಣ್ಣ ಯಾರು ಪಾತ್ರ ಮಾಡಿದ್ರು ಅವ್ರು ವಿನ್ನು. ನೋಡಿ ಯಾರು ಪಾತ್ರ ಮಾಡಿದ್ದಾರೆ ಈ ಸತಿ, ನೋಡಿ ಗಿಲ್ಲಿ ಪಾತ್ರ ಮಾಡಿದ್ದಾರೆ. ಸೊ ಅಲ್ಲೇ ತಿಳ್ಕೊಳ್ಳಿ ವಿನ್. ಸೀಸನ್ 10 ಅಲ್ಲಿ ಕಾರ್ತಿಕ್ ಪಾತ್ರ ಮಾಡಿದ್ರು, ಕಾರ್ತಿಕ್ ವಿನ್. ಸೀಸನ್ 12 ಅಲ್ಲಿ ಇವ್ರು ಪಾತ್ರ ಮಾಡ್ತಿದ್ರೆ ಇವ್ರು ವಿನ್. ಗಿಲ್ಲಿ ಪಾತ್ರ ಮಾಡ್ತಾರೆ, ಗಿಲ್ಲಿ ವಿನ್. ನೋಡಿದ್ರ ಅಣ್ಣ ನೆಕ್ಸ್ಟ್ ಸೀಸನ್ ಸೂರಜ್ ಪಾತ್ರ ಮಾಡಿ ಪ್ಲೀಸ್ ಪ್ಲೀಸ್ ನಂದಿಲ್ಲ ಸೂರಜ್ ಪಾತ್ರ. ಆಮೇಲೆ ಇನ್ನೊಂದೇನು ಗೊತ್ತಾ, ಮನೆಯಲ್ಲಿ ಮೊಬೈಲ್ ಯೂಸ್ ಮಾಡೋದಕ್ಕಾಗಲ್ಲ. ಸೊ ಎಷ್ಟೊಂದು ಫೋಟೋಗ್ರಾಫ್ಸ್ ತೋರ್ಸೋದಕ್ಕಾಗಲ್ಲ, ಟೆಲಿಕಾಸ್ಟ್ ನೋಡ್ಬೇಕಾಗತ್ತೆ. ಸೊ ಫೋನ್ ತಗೊಂಡು ಹೋಗಕ್ಕಾಗಲ್ಲ. ಇಲ್ಲಿಗೆ ಅಂದ್ರೆ ಇವಾಗ ಇಂಪ್ರಾಪರ್ ಎಂಡ್ ಆಗುತ್ತೆ. ಬಟ್ ಮತ್ತೆ ಡ್ಯಾನ್ಸ್ಗೆ ನಾನು ಮತ್ತೆ ನಿಮ್ಗೆ ತೋರಿಸ್ತೀನಿ. ಸೊ ಸ್ಕಿಟ್ ಹೆಂಗಾಯ್ತು ಏನಂತ ನೋಡ್ಬೇಕು. ಇವಾಗ ಸ್ಕಿಟ್ಗೆ ಹೋಗಿ ಕರಿತಿದ್ರೆ ಹೋಗಿ ಸ್ಕಿಟ್ ಮಾಡೋದು, ಬ್ಯಾಂಗ್ ಮಾಡೋದು, ಹಾಗೂ ಎಲ್ಲ ಕಂಟೆಸ್ಟೆಂಟ್ ಎಂಟರ್ಟೈನ್ ಮಾಡೋದು. ಸೊ ನೋಡಿ ಹಾಗೆ. ಸೊ ಸ್ಕಿಟ್ ಸಕಲಾಗಾಯ್ತು, ಸಿಕ್ಕಾಪಟ್ಟೆ ಇಷ್ಟಪಟ್ರು. ಸುದೀಪ್ ಸರ್ ಸ್ಟೇಜ್ ಮೇಲೆನೆ ಬಂದು ಸುದೀಪ್ ಸರ್ ಕಂಗ್ರಾಚುಲೇಟ್ ಹೇಳಿದ್ರು. ನನಗೂ ಹೇಳಿದ್ರು, ಇವನಿಗೂ ಹೇಳಿದ್ರು. ಇಲ್ಲ ನನಗೆ ಆಕ್ಚುಲಿ ಹೇಳಿದ್ರು, ಇವನಿಗೆ ಉಗ್ದು ಇಲ್ಲ ಆಕ್ಚುಲಿ ತುಂಬಾ ಖುಷಿ ಪಟ್ರು ಸುದೀಪ್ ಸರ್. ಸ್ಟೇಜ್ಗೆ ಬಂದು ಎಲ್ಲರೂ ಕಂಗ್ರಾಚುಲೇಟ್ ಮಾಡೋದು. ಸೊ ಸಿಕ್ಕಾಪಟ್ಟೆ ಖುಷಿ ಆಗೋ ವಿಷಯ. ಸ್ಕಿಟ್ ಸಕಾಲ ಬಂದಿದೆ. ಆ ಟೆಲಿಕಾಸ್ಟ್ ಆಲ್ರೆಡಿ ಎಲ್ಲರೂ ನೋಡಿರ್ತೀರ, ಸಕಾಲಾಗಿರುತ್ತೆ ಅಂತ. ಸೊ ಈಗ ನೆಕ್ಸ್ಟ್ ಡ್ಯಾನ್ಸ್ ರೆಡಿ ಆಗ್ತಾ ಇದೀವಿ, ಬನ್ನಿ. ಸೊ ನೆಕ್ಸ್ಟ್ ಡ್ಯಾನ್ಸ್ ರೆಡಿ ಆಗಿದ್ದೀನಿ. ಸೊ ನೋಡ್ಬೋದು ನೆಕ್ಸ್ಟ್ ಕಾಸ್ಟ್ಯೂಮ್ಗೆ ರೆಡಿ ಆಗಿದ್ದೀನಿ. ನಾನು ಸೂರಜ್ ಡ್ಯಾನ್ಸ್ ಮಾಡ್ತಾ ಇದೀವಿ. ಸೊ ಲೆಟ್ಸ್ ವೇಟ್ ಅ ವಾಚ್. ತುಂಬಾ ಕನಸಿಂದ ಡ್ಯಾನ್ಸ್ಗೆ ರೆಡಿ ಆದ್ವಿ. ಆದ್ರೆ ಡ್ಯಾನ್ಸು ಅಲ್ಟಿಮೇಟ್ ಕ್ಯಾನ್ಸಲ್ಲೇ ಆಗೋಯ್ತು. ಕಷ್ಟಪಟ್ಟೆಲ್ಲ ಕ್ರೇಜಿಯಾಗಿ ರೆಡಿ ಆಗಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಇದೇ ಕಲಾವಿದ್ರ ಕಷ್ಟ. ಹಿಂಗೆ ಅಂದರೆ ಯಾವ್ದು ಬರುತ್ತೆ, ಯಾವ್ದು ಹೋಗುತ್ತೆ, ಯಾವ್ದು ಕೈ ತಪ್ಪಿ ಹೋಗುತ್ತೆ ಅಂತ ಗೊತ್ತಾಗಲ್ಲ.
ಸೊ ನಮ್ಮ ಡ್ಯಾನ್ಸು ಡ್ಯಾನ್ಸ್ ಹೋಯ್ತು, ಎಲ್ಲ ಹೋಯ್ತು. ಏನು ಮಾಡೋದು ಮಚ್ಚ? ನಾವು ಏನು ಅನ್ಕೊಂಡಿದ್ವಿ ನಮ್ಮ ಡ್ಯಾನ್ಸ್ಗೆ ಸುದೀಪ್ ಸರ್ ಬಂದು ಸ್ಟ್ಯಾಂಡಿಂಗ್ ಓಷನ್ ಕೊಡ್ತಾರೆ, ಕೊಡ್ತಾರೆ, ಬಂದು ಮಾತಾಡ್ತಾರೆ. ಹೋಗ್ತಾರೆ ಅಂತ. ಯಾಕಂದ್ರೆ ನಮ್ಮ ಡ್ಯಾನ್ಸ್ ಅಷ್ಟು ಚೆನ್ನಾಗಿತ್ತು ಆ್ಯಕ್ಚುಲಿ, mostly ಸೂಪರ್ ಡ್ಯಾನ್ಸ್ ಇತ್ತು. ಬಟ್ ಅಷ್ಟು ಚೆನ್ನಾಗಿತ್ತು ಅಂತಾನೆ ಕ್ಯಾನ್ಸಲ್ ಮಾಡಿ ಟೈಮ್ ಡ್ಯೂರೇಷನ್ ಸಾಲಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಸೊ ಎಲ್ಲ ಇವ್ನು ಹೇಳಿದ ಚೆನ್ನಾಗಿ ಹೇಳ್ದ, ಎಲ್ಲರೂ ಕಪ್ಪೆತ್ತು ಮೂಡಲ್ಲಿ ಇರ್ತಾರೆ, ಯಾರು ಸ್ಟೆಪ್ ನೋಡೋ ಮೂಡಲ್ಲಿ ಇರಲ್ಲ ಅಂತ. ಒಂದು ಕೆಲಸ ಮಾಡುವ, ಯಾರಿಗೂ ನಮ್ಮ ಡ್ಯಾನ್ಸ್ ನೋಡ್ಲಿಕ್ಕೆ ಇಷ್ಟ ಇರುತ್ತೆ ನಮಗೆ ದಯವಿಟ್ಟು ನಿಮ್ಮ ಅಡ್ರೆಸ್ ನ ಪಿನ್ ಮಾಡಿ, ನಾವು ಅಲ್ಲೇ ಮನೆಗೆ ಬಂದು ಡ್ಯಾನ್ಸ್ ಮಾಡ್ತೀವಿ. ಕನ್ವೀನಿಯನ್ಸ್ ಟೀ ಕಾಫಿ ಊಟ ಕೊಟ್ರೆ ಆಗುತ್ತೆ. ಮಗ ನಿನ್ ಪ್ರಕಾರ ಯಾರು ಗೆಲ್ತಾರೆ? ಮಗ ನಿನ್ ಪ್ರಕಾರ ಯಾರು ಗೆಲ್ತಾರೆ, ಯಾರು ಗೆಲ್ಬೇಕು? ಪಾರ್ಲೆ ಜಿ ಜಿ ಫಾರ್ ಗಿಲ್ಲಿ. ನನ್ನ ಪ್ರಕಾರ ಗೆಲ್ಬೇಕಾಗಿರೋದು ಗಿಲ್ಲಿನೇ, ಗೆಲ್ಲೋದು ಗಿಲ್ಲಿನೇ. ಇದು ಬ್ಲಾಗಲ್ಲಿ ಇದು ರೀಚ್ ಆಗುತ್ತೆ ಕಣ. ನೀನು ಪ್ಯಾಂಟ್ ಹಾಕೋತಿದ್ದಾನೆ ಸೂರಜ್ ಅಂದ್ರೆ, ನೀನು ನಾಳೆ ದಿನ ನೆಕ್ಸ್ಟ್ ಸೀಸನ್ಗೆ ಹೋದ್ರೆ ಬೇಕಾಗಿತ್ತು. ಸೊ ಒಟ್ಟಾರೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ವಿ. ಪ್ರಾಯಶಃ ನಾವಿಬ್ರು ಒಳ್ಳೆ ಡ್ಯಾನ್ಸ್ ಮಾಡಿ ಪರ್ಫಾರ್ಮ್ ಮಾಡಿ ಬಿಗ್ ಬಾಸ್ ಸೀಸನ್ 12 ತೋರ್ಸೋಣ ಅನ್ಕೊಂಡ್ವಿ. ದೊಡ್ಡವ ದೋಸೆ ಎಂದಾದ್ರೆ ಗಿಲ್ಲಿ ಮತ್ತೆ ರಕ್ಷಿತ್ ಅವ್ರು ಎಲ್ಲರೂ ಟ್ರೆಂಡಿಂಗ್ ಆ ಸಾಂಗ್ನ ಹಾಕಿ ಎಡಿಟ್ ಮಾಡಿದ್ವಿ ನಾವೇ. ಸೊ ಅದನ್ನ ನಾವಿಬ್ರು ಪರ್ಫಾರ್ಮ್ ಮಾಡೋಣ ಅನ್ಕೊಂಡ್ವಿ. ದುರದೃಷ್ಟವಶ ಏನು ಮಾಡೋಕ್ಕಾಗಲ್ಲ, ಮನೆಗೆ ಹೋಗಿ ಡ್ಯಾಡಿ ಮಮ್ಮಿ ಮುಂದೆ ಮಾಡಿತ್ತು. ಇಲ್ಲ. ಸೊ ನೀವೇನು ಟೆನ್ಷನ್ ಮಾಡಬೇಡಿ, ಈ ತರದ 100 ಡ್ಯಾನ್ಸ್ ನಾವು ನೆಕ್ಸ್ಟ್ ಮುಂದೆ ಬರೋ ಹೊಸ ಶೋ ಜೂನಿಯರ್ಸ್ ಅಲ್ಲಿ ಮಾಡ್ತೀವಿ ಖಂಡಿತ. ಆಮೇಲೆ ನಮ್ಮಿಬ್ರದ್ದು ನನಗೆ ಏನಕ್ಕೆ ಅವ್ರು ನಮ್ಮಿಬ್ರಿಗೆ ಕೊಟ್ವಿ ಅಂತ ನಾವು ಸುಮ್ಮನೆ ಕೇಳಿದ್ವಿ. ಅವ್ರು ಹೇಳಿದ್ರು ನಿಂದು ಮತ್ತೆ ಒಂದು ಡ್ಯಾನ್ಸ್ ಫಾರ್ಮ್ ಸೇಮ್ ಇದೆ ಅಂತ. ಸೊ ಈ ಡ್ಯಾನ್ಸರ್ಸ್ನ ಇಲ್ಲ, ನಾನು ಅದೇ ಕೇಳಿದೆ, ಯಾಕೆ ನನ್ನ ಇವನ್ ಜೊತೆ ಕೊಟ್ರಿ ಅಂತ. ನಾನು ಒಬ್ಬರು ಡ್ಯಾನ್ಸ್ ಮಾಡ್ತಿದ್ದೆ ಅಲ್ವಾ, ಅದಕ್ಕೆ ಅವ್ರು ಹೇಳಿದ್ರು ಅವನ ಒಬ್ಬನ ಕಳಿಸಿದ್ರೆ ಬಹಳ ಕಷ್ಟ ಆಗುತ್ತೆ, ಆದ್ರೆ ನೋಡಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಅವ್ರಿಗೆ ಸಪೋರ್ಟಿವ್ ಆಗಿ ನೀವು ಹೋಗಿ ಅಂತ ಅಷ್ಟೇ. ಅದಕ್ಕೆ ಅವ್ರಿಗೋಸ್ಕರ ನಾನು ಸ್ಟ್ಯಾಂಡ್ ತಗೊಂಡಿದ್ದೀನಿ ಅವತ್ತು. ಆದ್ರೆ ನಮ್ಮ ಸ್ಟ್ಯಾಂಡ್ ಡ್ಯಾನ್ಸ್ ಇಲ್ಲದೆ ಬೆಂಡ್ ಅದೇ. ಸೊ ಓಕೆ, ಸೊ ಈಗ ನೋಡಿದ್ರಲ್ಲ. ಸೊ ಈ ವಿಡಿಯೋ ಬರೀ ಬಿಗ್ ಬಾಸ್ದು ಆಗಿದ್ದು. ಸೊ ಖಂಡಿತವಾಗ್ಲು ನಾನು ಹಾಕೋಷ್ಟಲ್ ವಿಡಿಯೋ ನಮ್ಮ ಗಿಲ್ಲಿ, ನಮ್ಮ ಹಳ್ಳಿ ಪ್ರತಿಭೆ ಗಿಲ್ಲಿ ಗೆದ್ದಿರ್ತಾನೆ. ಅಂಡ್ ಮಗ ನಮ್ಮ ಜೊತೆ ಇದು ಹುಡುಗ ಆ್ಯಕ್ಚುಲಿ ಕ್ವಾರ್ಟರ್ ಕಿಚನ್ ನಾವು ಅವ್ನ ಜೊತೆ ಒಳ್ಳೆ ಹವಳೆ ಹಾಕಿದ್ವಿ. ಇವಾಗ ಅವ್ನು ಗೆದ್ದಿರ್ತಾರೆ. ಸೊ ಫಸ್ಟ್ ಅವ್ನು ಬಂದಿರ್ತಾನೆ, ಸೆಕೆಂಡು ನನ್ನ ಪ್ರಕಾರ ಅಶ್ವಿನಿ ಅವ್ರು ಬರ್ತಾರೆ, ಸೂರಜ್ ಅವ್ರು ಬರ್ಬೋದು, ಥರ್ಡು ರಕ್ಷಿತ್ ಅವ್ರು ಬರ್ತಾರೆ. ಆ್ಯಂಡ್ ಈಗ ಆಲ್ರೆಡಿ ಫೋರ್ತು ಆರ್ ನಗರಿಂದ ಪ್ರಶಾಂತ್ ಬರ್ತಾರೆ, 5th ಮಲ್ಲೇಶ್ವರದಿಂದ ಸೂರಜ್ ಬರ್ತಾರೆ, ಕೆಂಗೇರಿಂದ ತುಕಾಲಿ ಬರ್ತಾರೆ. ಸೊ ಇವಾಗ ಆಲ್ರೆಡಿ ನಮ್ಗೆ ಗೊತ್ತು 6th ಧನುಷ್, 5th ರಾಘು ಬ್ರೋ ಆ್ಯಂಡ್ 4th ಕಾವ್ಯರು ಬಂದಿದ್ದಾರೆ, 3rd ಮೋಸ್ಟ್ಲಿ ರಕ್ಷಿತ್ ಅವ್ರು ಬರ್ಬೋದು, 2nd ಅಶ್ವಿನಿ ಅವರು, ಫಸ್ಟ್ ನಿಮ್ಮೆಲ್ಲರ ಗಿಲ್ಲಿ ಅವ್ರು ಬಂದಿರ್ತಾರೆ. ಸೊ ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಈ ಬ್ಲಾಗ್ ಇಷ್ಟ ಆಗಿದೆ, ನೀವು ಮಾಡಬೇಕಿದ್ರೆ ಇಷ್ಟೇ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಟ್ ಮಾಡಿ ಸಾಕು.